ಸ್ನೇಹಿತರೆ, ಗಿಲ್ಲಿ ಕಪ್ ಗೆದ್ದಾಯ್ತು, ರಕ್ಷಿತಾ ರನ್ನರ್ ಅಪ್ ಆಗಿ ಆಯ್ತು. ಆದ್ರೆ ಅವರ ಫಸ್ಟ್ ರಿಯಾಕ್ಷನ್ ಕಪ್ ಗೆದ್ದಿದ್ದೇನು ಅಂತ ಹೇಳ್ಬಿಟ್ಟು ಕೇಳುವಾಗ ಅವ್ರೊಂದ್ ಮಾತು ಹೇಳ್ತಾರೆ. ತಾನು ಆಕ್ಟ್ ಮಾಡಿದ ಸಿನಿಮಾ ಡೆವಿಲ್ ಮೂವಿಯ ಬಗ್ಗೆ ಒಂದು ಕ್ವೆಶನ್ ಬರುತ್ತೆ. ಆಗ ಅವ್ರು ಹೇಳೋದು, ಡಿ ಬಾಸ್ ನಾನು ಏನ್ ಹೇಳೋದು, ನನಗೇನು ಹೇಳಕ್ಕೇನೆ ಇಲ್ಲ, ನಾನು ಅಲ್ಲೆಲ್ಲೋ ಸೈಡಲ್ಲಿ ನಿಂತ್ಕೊಂಡಿದ್ರೆ ಅವ್ರು ಹೋಗುವಾಗ ಬಪ್ಪ ಇಲ್ಲಿ ಅಂತ ಕರೆದು ಬಿಟ್ಟು ನಿಮ್ಮ ಒಂದು ಏನು ಬಂದ ಮೇಲೆ 100 ಇಟ್ರೆ ಬನ್ನೂರು ಅಂತ ಹೇಳಿ ನಗದ್ರು. ನನ್ನ ಅವರು ಗಮನಿಸ್ತಾ ಇದ್ದಾರೆ. ಡಿ ಬಾಸ್ ಅನ್ನೋದೇ ನನಗೊಂದು ದೊಡ್ಡ ಖುಷಿ, ಅವ್ರ ಸಿನಿಮಾದಲ್ಲಿ ಆಕ್ಟ್ ಮಾಡಿದೀನಿ ಅನ್ನೋದೇ ಒಂದು ದೊಡ್ಡ ಖುಷಿ ಅಂತ ಹೇಳಿ ಗಿಲ್ಲಿ ಅವರು ಗೆದ್ದ ಸಂಭ್ರಮದಲ್ಲೂ ಡಿ ಬಾಸ್ ಅನ್ನ ಮರೆಯದಂಗೆ ಹೇಳಿದ್ದಾರೆ. ಇದನ್ನ ನಾನು ಒಂದ್ಸತಿ ಅಲ್ಲ, ಒಂದ್ 3-4 ಟಿವಿ ಚಾನೆಲ್ಗಳಿಗೆ ಇದೇ ಮಾತನ್ನ ಹೇಳಿದ್ದಾರೆ. ನಿಮ್ಗೆ ಏನ್ ಅನ್ಸತ್ತೆ ಅಂತ ಕೇಳಿದ್ರೆ ಅವರೆಲ್ಲರೂ ಒಂದು ಪ್ರಶ್ನೆನ ಕೇಳ್ತಾರೆ, ನಿಮ್ಮ ಸಿನಿಮಾದ ಪ್ರೋಮೋವನ್ನ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಪ್ಲೇ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಅದಕ್ಕೆ ಉತ್ತರನೇ ಕೊಡಲ್ಲ. ಡೈರೆಕ್ಟ್ ಆಗಿ ಅವ್ರು ಉತ್ತರ ಕೊಡೋದೇನಪ್ಪಾ ಅಂತ ಹೇಳಿದ್ರೆ, ನಾನ್ ಏನ್ ಹೇಳಕ್ಕಾಗತ್ತಣ, ನಾನು ಖುಷಿಯಾಗಿದ್ದೀನಿ, ನನ್ನನ್ನು ಕರೆದು ಮಾತಾಡ್ಸಿದ್ರು ಡಿ ಬಾಸ್ ಅದೂನು ಅಂತ. ಅದು ಅವರ ಅಭಿಮಾನ, ಜೊತೆಗೆ ಅವರ ಕಮಿಟ್ಮೆಂಟ್ ಟುವರ್ಡ್ಸ್ ಕನ್ನಡ ಇಂಡಸ್ಟ್ರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಕಡೆ ಸುದೀಪ್ ಅವ್ರನ್ನೂ ಕೆಳಗೆ ಮಾಡಿ ಮಾತಾಡಲ್ಲ, ಆ ಕಡೆ ದರ್ಶನ್ ಅವ್ರನ್ನ ಕೂಡ ಕೆಳಗಡೆ ಮಾಡಿ ಮಾತಾಡಲ್ಲ. ಅವ್ರಿಗೆ ಅವರೆಲ್ಲರೂ ಇಂಪಾರ್ಟೆನ್ಸ್ ಕೊಟ್ಟಿರೋದನ್ನ ಗುರ್ತಿಸಿದ್ದಾರೆ. ದೊಡ್ಡವರು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರತ್ತೆ, ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡಕ್ ಹೋಗಲ್ಲ ಅನ್ನೋದು ಅವ್ರ ಮನಸ್ಥಿತಿ ಅನ್ನೋದು ನನಗೆ ಅರ್ಥ ಆಯ್ತು. ವಾಟ್ ಎವರ್ ಇಟ್ ಈಸ್, ಅವರ ಪ್ರೋಮೋ ಬಿಗ್ ಬಾಸ್ ಮನೆಯಲ್ಲಿ ರಿಲೀಸ್ ಆಗದೆ ಇರೋದು ನನಗೂ ಬೇಜಾರಾಯ್ತು. ಎಲ್ಲರದು ರಿಲೀಸ್ ಆಯ್ತು. ರಾಶಿಕಾ ಒಂದ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ ಅಂತ, ಆ ಸಿನಿಮಾದಲ್ಲಿ ಆಕ್ಟ್ ಮಾಡಿರೋರೆಲ್ಲ ಬಿಗ್ ಬಾಸ್ ಮನೆಗೆ ಬರ್ತಾರೆ, ಆ ಸಿನಿಮಾದ ಒಂದು ಸಾಂಗು ಪ್ರೋಮೋ ಎಲ್ಲ ರಿಲೀಸ್ ಮಾಡ್ತಾರೆ. ಆದ್ರೆ ಗಿಲ್ಲಿ ನಟನೆ ಮಾಡಿರೋದು ಅಟ್ಲೀಸ್ಟ್ ಒಂದೇ ಒಂದು ಸೀನು, ಪಿಸಿ ಚೂರು AC ಹಾಕಮ್ಮ ಅಂತ ಹೇಳೋ ಸೀನು, ಅಟ್ಲೀಸ್ಟ್ ಅದನ್ನಾದ್ರೂ ಹಾಕ್ಬೋದಿತ್ತೇನೋ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾನೆ ಇದ್ದೆ. ಬಿಗ್ ಬಾಸ್ ಮನೆಯಲ್ಲಿ ಆ ಸೀನ್ ಬರುತ್ತೆ, ಖಂಡಿತವಾಗಿಯೂ ಸುದೀಪ್ ಅವರು ನಮ್ ಗಿಲ್ಲಿಗೆ ವಿಶ್ ಮಾಡ್ತಾರೆ ಅಂತ. ಆದ್ರೆ ಇದ್ಯಾವುದು ನಡೀಲೇ ಇಲ್ಲ. ಅದು ಸ್ಟಾರ್ ವಾರೋ ಇನ್ನೊಂದೋ ಇಲ್ಲ ಇನ್ನೇನಿದೆಯೋ ನಮಗ್ ಗೊತ್ತಿಲ್ಲ. ಅವ್ರು ಹಾಕಿಲ್ಲ ಅನ್ನೋದಕ್ಕೂ ನಂದು ಯಾವ್ದು ಅಬ್ಜೆಕ್ಷನ್ ಇಲ್ಲ. ಯಾಕಂದ್ರೆ ಸುದೀಪ್ ಅವರ ಒಂದು ನಿರೂಪಣೆ ಇದೆಯಲ್ಲ, ನಾನು ದೊಡ್ಡ ಫ್ಯಾನ್. ಅವ್ರು ಮೊದಲು ಅಡಿಗೆ ಮಾಡ್ಕೊಡ್ತಾ ಇದ್ದಿದ್ದಿರ್ಬೋದು, ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳಿಗೆ ಕೇಕ್ ಮಾಡ್ತಾ ಇದ್ದಿದ್ದಿರ್ಬೋದು ಇಂದಿನ ಒಂದು ಸೀಸನ್ಗಳಲ್ಲಿ, ಇವೆಲ್ಲವನ್ನು ನಾನು ಎಂಜಾಯ್ ಮಾಡಿ ನೋಡ್ತಾ ಇದ್ದೆ. ಮತ್ತೆ ಅವರು ನಗುವಂಥದ್ದು, ಆ ಕಾಮಿಡಿ ಆದಾಗ ನಗ್ತಾರಲ್ವಾ, ಸಂಡೇ ಪ್ರೋಗ್ರಾಮ್ಸ್ ಏನಿರುತ್ತೆ ಅದರಲ್ಲಿ, ನಾನು ಇಷ್ಟು ಎಂಜಾಯ್ ಲೈಕ್ ಎನಿಥಿಂಗ್, ತುಂಬಾ ಖುಷಿ ಕೊಡತ್ತೆ. ಆದ್ರೆ ನಟರ ಮಧ್ಯೆ ಏನ್ ಸಮಸ್ಯೆಗಳಿವೆ ಅಥವಾ ಅದೇನು ಅಂತ ನಮಗ್ ಗೊತ್ತಿರಲ್ಲ, ನಾವು ಅದ್ರ ಬಗ್ಗೆ ಮಾತಾಡಕ್ಕೂ ಹೋಗಲ್ಲ. ಆದ್ರೆ ಡಿ ಬಾಸ್ ಬಗ್ಗೆ ನಮ್ ಗಿಲ್ಲಿಗಿರುವಂತಹ ಅಭಿಮಾನ ನೋಡಿ ಅಷ್ಟು ಖುಷಿ ಆಯ್ತು ನನಗೆ. ನೆಕ್ಸ್ಟ್ ಲೆವೆಲ್ ಖುಷಿ ಆಯ್ತು. ಸಿನಿಮಾ ರಿಲೀಸ್ ಆಗಿರೋದೇ ಗೊತ್ತಿಲ್ಲ ಗಿಲ್ಲಿ ಅನ್ಕೊಂಡಿರ್ಬೋದು ನಾನು ಬಿಗ್ ಬಾಸ್ ಗೆದ್ದು ಆಚೆ ಬಂದ ಮೇಲೆ ಅದೆಲ್ಲ ನಡಿಬೋದು ಅಂತ. ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಎರಡು ಸೈಮೆಂಟೇನಿಯಸ್ ಆಗಿ ನಡೆದೋಗ್ಬಿಟ್ಟಿದೆ ಗಿಲ್ಲಿ ಜೀವನದಲ್ಲಿ. ಅದು ಸಕ್ಸಸ್ಸು, ಇದು ಸಕ್ಸಸ್ಸು. ಇನ್ನೂ ಒಂದಷ್ಟು ಸಕ್ಸಸ್ಗಳು ಗಿಲ್ಲಿಗೆ ಬರ್ಲಿ ಅಂತ ಹೇಳ್ತೀನಿ. ಅಶ್ವಿನಿ ಗೌಡ ಮೇಡಮ್ ಅವ್ರಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಅವ್ರು ಗೆದ್ದಾಗಿದೆ, ಜನ ಬೆಂಬಲ ಸಿಕ್ಕಿ ಆಗಿದೆ. ಬಡವ ಅಂತ ಗೆಲ್ಸಿದ್ರು, ಇಲ್ಲ ಅಂತಂದ್ರೆ ಶ್ರೀಮಂತ ಅಂತ ಗೆಲ್ಸಿದ್ರು, ಒಟ್ನಲ್ಲಿ ಇವತ್ತು ಅಭಿಮಾನಿಗಳನ್ನ ಸಂಪಾದನೆ ಮಾಡಿರುವಂತಹ ಶ್ರೀಮಂತ ಅಂತೂ ಗಿಲ್ಲಿ ಆಗಿದೆ. ನೀವು ಅದನ್ನ ಆಗೋಗಿರೋದನ್ನ, ಅಂದ್ರೆ ಆಗೋಗಿರೋ ಮದ್ವೆಗೆ ನೀವ್ ಎಷ್ಟು ಮೇಳ ಊದಿದ್ರು ಅಥವಾ ಇನ್ನೇನು ಮಾಡಿದ್ರು ಅದನ್ನೇನು ಚೇಂಜ್ ಮಾಡಕ್ ಆಗಲ್ಲ. ಮದ್ವೆ ಆಗೋಗಿದೆ, ಈಗ ನೀವು ಹೋಗ್ಬಿಟ್ಟು ಅಲ್ಲಿ ಏನು ಚೇಂಜ್ ಮಾಡಕ್ ಆಗಲ್ಲ. ಅಂದ್ರೆ ಗಿಲ್ಲಿ ಗೆದ್ದಾಗಿದೆ ಅಂತ ಹೇಳ್ತಾ ಇದ್ದೀನಿ ನಾನು. ಆಗೋಗಿರೋ ಒಂದು ವಿಚಾರನ ಹೋಗ್ಬಿಟ್ಟಿರೋ ಟ್ರೈನಿಗೆ ಟಿಕೆಟ್ ತಗೊಳ್ಳೋ ಹಂಗೆ ನೀವ್ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ ಅಶ್ವಿನಿ ಅವರೇ? ನೀವು ಒಂದು 3ನೇ ಸ್ಥಾನದವರೆಗೂ ಬಂದಿದ್ದೀರಿ, ಅದು ಕೂಡ ಒಂದ್ ಸಾಧನೆನೆ. ನೀವು ಇನ್ನೊಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲೇ ಎಲ್ಲೋ ಕರೆಕ್ಷನ್ ಮಾಡ್ಕೊಳ್ತಾ ಇದ್ರೆ ಯಾರಿಗೊತ್ತು, ನೀವೇ ಟಾಪ್ 1 ಹೋಗ್ತಾ ಇದ್ರೇನೋ ಅಲ್ವಾ? ತಪ್ಪು ಮಾಡಿದೀವ ಅಥವಾ ನಾವು ಜನಗಳನ್ನ ಸಂಪಾದನೆ ಮಾಡ್ಕೊಳ್ಳೋದ್ರಲ್ಲಿ ಎಡವಿದೀವ, ಅದನ್ನ ನೀವು ಕರೆಕ್ಷನ್ ಮಾಡ್ಕೊಂಡು ಬೇರೆ ರೀತಿಯಲ್ಲಿ ನಿಮ್ ಜೀವನ ಇನ್ನೂ ಮುಂದೆ ಇದೆ. 3ನೇ ಪ್ಲೇಸ್ ವರೆಗೂ ಬಂದಿದ್ದೀರಿ, ಮುಂದೆ ಹೋಗಿ. ಯಾಕೆ ಈ ದ್ವೇಷ? ಗೆದ್ದಾಯ್ತು ಗಿಲ್ಲಿ. ಸ್ಟೇಜ್ ಮೇಲೆ ಒಂದ್ ಮಾತು ಹೇಳಿದ್ರಿ, ಅತ್ತೆ ಮಗ ಗೆದ್ದಿದ್ದಾನೆ ಬಿಡು ಖುಷಿ ಅಂತ. ನಮ್ಮ ಏನ್ ಹೇಳ್ತಾರೆ, ರಕ್ಷಿತಾ ಕೂಡ ಕ್ಷಮೆನೂ ಕೇಳಿದ್ರಿ. ಅದ್ರಲ್ಲಿ ದೊಡ್ಡವರಾಗ್ರಿ, ಕ್ಷಮೆ ಕೇಳಿ, ಸಣ್ಣವ್ರಾಗ್ಬೇಡಿ. ಕ್ಷಮೆ ಕೇಳಿದ್ರಿ ಅಲ್ವಾ ನೀವು?
ಖುಷಿ ಪಟ್ರಲ್ಲ ನೀವು, ಅಲ್ಲಿಗೆ ಬಿಡಿ. ಅದನ್ನ ಮುಂದುವರಿಸಿ ಏನಾಗ್ಬೇಕಾಗಿದೆ ಅಶ್ವಿನಿ ಮೇಡಮ್? ಆರಾಮಾಗಿರಿ, ಖುಷಿಯಾಗಿರಿ, ಎಂಜಾಯ್ ಮಾಡಿ. ಇನ್ನು ಏನಾದ್ರೂ ದೊಡ್ಡ ದೊಡ್ಡ ಶೋಗಳಿಗೆ ಹೋಗಿ ನೋಡಕ್ಕೂ ಚೆನ್ನಾಗಿದ್ದೀರಾ, ಬ್ಯೂಟಿಫುಲ್ ಆಗಿದ್ದೀರಾ, ಮಾಡಿ, ಬೇಕಾದ್ ಮಾಡಿ. ಸುಮ್ಮನೆ ಆ ರಕ್ಷಿತಾ ಹತ್ರ ಚಾಲೆಂಜ್ ಮಾಡಿದ್ರಿ. ಏನಂತ ಚಾಲೆಂಜ್ ಮಾಡಿದ್ರಿ ನೀವು? ಆ ಚಾಲೆಂಜ್ ಕೇಳಿದ್ರೆ ನಂಗೆ ನಗು ಬರುತ್ತೆ. ನನ್ನ ವಯಸ್ಸಿಗೆ ನಾನು 100 ಸಿನಿಮಾ ಮಾಡಿದೀನಿ, ನೀನು 1 ಸಿನಿಮಾ ಮಾಡಿ ತೋರ್ಸು, ಅರ್ಧ ಮಾಡಿ ತೋರ್ಸು ಅಂದ್ರಿ. ಅವ್ರಿಗೆ ಒಂದೇ ಮಾತು ಹೇಳಿದ್ರು, ನಿಮ್ಮನ್ನ ಆಚೆ ಕಳಿಸಿನೇ ನಾನು ಆಚೆ ಹೋಗೋದು ಅಂತ. ಹಂಗೆ ಆಗೋಯ್ತಲ್ಲ. ಆಕೆ ಸೆಕೆಂಡ್ ಬಂದ್ಲು, ನೀವು 3rd ರನ್ನರ್ ಅಪ್ ಆದ್ರಿ. ಅದಕ್ಕೆ ಹೇಳೋದು, ಸುಮ್ಮನೆ ಚಾಲೆಂಜ್ಗಳನ್ನ ಮಾಡಬಾರ್ದು. ಹೊರಗಡೆ ಜನ ನೋಡ್ತಾ ಇದ್ದಾರೆ, ರಿಯಲ್ ಜಡ್ಜಸ್ಸು ಜನ ಆಗಿರುವಾಗ ನೀವೆಷ್ಟು ತಾಳ್ಮೆಯಿಂದ ಇರ್ತೀರಾ? ನೀವು ಚಿಕ್ಕವರ, ದೊಡ್ಡವರ? ಸುದೀಪ್ ಅವ್ರು ಸುಮಾರು ಸತಿ ಹೇಳಿದ್ರು, ನೀವು ಮರ್ಯಾದೆ ಕೊಟ್ರೆ ಅವ್ರು ನಿಮಗ್ ಮರ್ಯಾದೆ ಕೊಡ್ತಾರೆ ಅಂತ. ನನ್ಗೆ ಅಲ್ಲೇ ಖುಷಿ ಆಗೋದು. ಸುದೀಪ್ ಅವರು ಅಶ್ವಿನಿ ಅವ್ರಿಗೆ ಕೊಟ್ಟಷ್ಟು ಅಡ್ವೈಸು ಆ ಬಿಗ್ ಬಾಸ್ ಹೌಸಲ್ಲಿ ಯಾರಿಗೂ ಕೊಟ್ಟಿರಲ್ಲ. ಅಷ್ಟು ಅಡ್ವೈಸ್ ಕೊಟ್ರು ಸುದೀಪ್ ಅವರು. ಅದರಿಂದಾನೇ ನಿಮ್ಮಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕೂಡ ನಾವು ಕಂಡ್ವಿ ಮಧ್ಯದಲ್ಲಿ. ಆದ್ರೂ ಅದಕ್ಕೆ 3ನೇ ಪ್ಲೇಸ್ ವರ್ಗು ಬಂದ್ರಿ. ಇಲ್ಲ ನಿಮ್ಮನ್ನ ಹಿಂಗೆ ಬಿಟ್ಟಿದ್ರೆ ನೀವಷ್ಟೇ ಮುಗೀತು ನಿಮ್ ಕತೆ. ನಿಮ್ಮ ಮೆಂಟಲ್ ಪೀಸ್ ಅನ್ನ ಹಾಳು ಮಾಡ್ಕೊಂಡು ಆಚೆ ಬಂದ್ಮೇಲೆ ಎಲ್ಲಾದ್ರೂ ನೀವು ಹೋಗಿ ಟ್ರೀಟ್ಮೆಂಟ್ ತಗೋಬೇಕಾಗ್ತಿತ್ತು. ಅಷ್ಟ್ರ ಮಟ್ಟಿಗೆ ಡಿಸ್ಟರ್ಬ್ ಆಗಿದ್ರು ಅಶ್ವಿನಿ ಅವರು ಅಂತ ನನಗೆ ಅನ್ಸುತ್ತೆ. ನಿಮ್ಗೇನ್ ಅನ್ಸುತ್ತೆ? ಆದಷ್ಟು ಅವರು ಮೀಡಿಯಾದಿಂದ ಸ್ವಲ್ಪ ದೂರ ಇರಬೇಕು. ಇಲ್ಲಾಂದ್ರೆ ಈಗ ತನಗೆ ಏನ್ ಸಿಕ್ಕಿದೆ ಅದನ್ನ ಖುಷಿಯಿಂದ ಒಪ್ಕೊಂಡು ಮೀಡಿಯಾದವ್ರ ಹತ್ರ ಮಾತಾಡಿದ್ರೆ ಅವ್ರಿಗೆ ಒಳ್ಳೇದು, ಅವರ ಮಾನಸಿಕ ಆರೋಗ್ಯಕ್ಕೂ ಒಳ್ಳೇದು. ಇನ್ನೊಬ್ರು ಯಾರೋ ಒಂದು ನಿಮ್ಗಿಂತ ಸಣ್ಣ ಹುಡುಗ ರೀ ಗಿಲ್ಲಿ ಗೆದ್ದಿದಾನಲ್ವಾ, ಖುಷಿ ಪಡಿ. ಇಡೀ ಕರ್ನಾಟಕ ಖುಷಿ ಪಡ್ತಾ ಇದೆ. ನಿಮಗ್ ಸಿಕ್ಕಿರೋ ಅಭಿಮಾನಿಗಳು ನಿಮ್ಗೆ, ನೀವ್ ಅದನ್ನ ಖುಷಿ ಪಡಿ. ನಿಮ್ಮನ್ನ ಯಾರು ಅಪ್ರಿಶಿಯೇಟ್ ಮಾಡ್ತಾ ಇದಾರೆ ಅದನ್ನ ಖುಷಿ ಪಡಿ. ನಿಮ್ಗೂ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಲಾಸ್ಟ್ ವೀಕ್ ಅಲ್ಲಿ. ಪ್ರತಿಯೊಂದು ನೀವು ಎಂಜಾಯ್ ಮಾಡಿದೀರಾ. ಯಾಕೆ ಹೀಗೆ? ನೀವೇ ದೊಡ್ಡೋರ್ರಿ. ಆ ಎಂಟೈರ್ ಬಿಗ್ ಬಾಸ್ ಹೌಸಲ್ಲಿ ಇದ್ದದ್ರಲ್ಲಿ ನೀವ್ ಹಿರಿಯರು. ಏನೋ ಮಕ್ಳು ಗೆದ್ದಿದ್ದಾರೆ, ಇಬ್ರು ಚಿಕ್ಕವರು ನಿಮಗಿಂತ ಏಜ್ ಅಲ್ಲಿ. ಆದ್ರೆ ಅವ್ರಿಬ್ರು ಗೆದ್ದಿದ್ದಾರೆ, ನೀವು ಖುಷಿ ಪಡ್ಬೇಕು ತಾನೆ. ಆಯ್ತು ಬಿಡಪ್ಪ, ಅವರು ಗೆದ್ರುನು ಏನು, ನಾವೆಲ್ಲ ಒಂದೇ ಕುಟುಂಬದಾಗೆ ಅಲ್ಲಿದ್ವಿ, ಎಲ್ರು ಒಟ್ಟಿಗೆ ಊಟ ಮಾಡ್ತಾ ಇದ್ವಿ, ಒಂದೇ ಸೂರಲ್ಲಿ ಮಲಗ್ತಾ ಇದ್ವಿ ನಾವು. ಎಲ್ಲ ನೆನ್ಪಿಟ್ಕೊಳ್ರಿ. ಯಾಕೆ ಒಂದು ಗುಡ್ ಮೆಮೊರೀಸ್ನ ತಗೊಂಡು ಹೋಗೋದ್ ಬಿಟ್ಬಿಟ್ಟು ಈ ರೀತಿಯಾಗಿ ಔಟ್ಸೈಡ್ ನೀವು ದುಃಖ ತೋಡ್ಕೊಳ್ಳೋದ್ರಿಂದ ಏನಾಗಕ್ಕಿದೆ ನಿಮಗೆ? ಏನಾದ್ರು ವಾಪಸ್ ಅದನ್ನ ಮಾಡಿ ತಗೊಳಕ್ಕಾಗತ್ತಾ? ಏನು ಇಲ್ಲ. ಮುಗ್ದೋಗಿದ್ದಷ್ಟೇ. ಗಿಲ್ಲಿಗೆ 50 ಲಕ್ಷ ಕೊಟ್ಟಾಯ್ತು, ಕಪ್ಪು ಕೊಟ್ಟಾಯ್ತು. ರಕ್ಷಿತಾಗುನು ಏನೋ ಪ್ರೈಸ್ ಕೊಡ್ಬೇಕು, ಅದನ್ನ ಕೊಟ್ಟಾಗಿದೆ. ಅಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಇನ್ನೊಂದು ಸತಿ ನೀವು ಬಿಗ್ ಬಾಸ್ ಹೋಗಿ ಏನಾದ್ರು ಪ್ರೂವ್ ಮಾಡ್ಕೊಳ್ತೀರಾ ಅಂತಂದ್ರೆ ಅದ್ ಚೆನ್ನಾಗಿರಲ್ಲ. ಒಂದ್ ಗೇಮ್ ಮುಗೀತು. ಬೇರೆ ಏನಾದ್ರೂ ಪ್ರಯತ್ನ ಪಡಿ. ಹೋರಾಟಗಾರ್ತಿ, ಛಲಗಾರ್ತಿ ಅಶ್ವಿನಿ ನೀವು. ಯಾಕೆ ನೀವು ಈ ರೀತಿಯಾಗಿ ನಿಮ್ಮನ್ನ ನೀವು ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಈ ಮಾಧ್ಯಮದವರು ಅಂಥದೇ ಪ್ರಶ್ನೆಗಳನ್ನ ಕೇಳ್ತಾರೆ. ಆಕೆಯ ವ್ಯಕ್ತಿತ್ವವನ್ನ ಯಾರಾದ್ರೂ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಇವತ್ತು ಅಂದ್ರೆ ಇಂಥ ಪ್ರಶ್ನೆಗಳು, ಹಾಗೆ ಜೊತೆಗೆ ಆಕೆಯ ಉತ್ತರಗಳು. ಪ್ರಶ್ನೆಗಳು ಹೇಗ್ ಬೇಕಾದ್ರೂ ಬರ್ಬೋದು. ಅವರು ಮಾಧ್ಯಮದವರು, ದೇ ಆರ್ ವೆರಿ ಕ್ಲೆವರ್. ನಿಮ್ ಬಾಯಿಂದ ಹೇಗ್ ಉತ್ತರ ತರಿಸಿದ್ರೆ ಅವ್ರಿಗೆ TRP ಬರುತ್ತೆ ಅನ್ನೋದು, ದೇ ಆರ್ ಕ್ಲೆವರ್. ಅಗೇನ್ ನೀವೇ ಫುಲ್ ಆಗ್ತಾ ಇರೋದು ಅಂತ ನನ್ಗನ್ಸುತ್ತೆ. ಎನಿವೇಸ್ ಫ್ರೆಂಡ್ಸ್, ನಿಮಗೇನ್ ಅನ್ನಿಸ್ತಾ ಇದೆ ಆಫ್ಟರ್ ಬಿಗ್ ಬಾಸ್? ಅಶ್ವಿನಿ ಮೇಡಮ್ ಅವರ ರಿಯಾಕ್ಷನ್ಸ್ ಇರ್ಬೋದು, ಗಿಲ್ಲಿ ಅವರ ಸಕ್ಸಸ್ ಇರ್ಬೋದು, ರಕ್ಷಿತಾ ಅವರ ಸಕ್ಸಸ್ ಇರ್ಬೋದು, ಹಾಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರಿರ್ತಾರೋ ಅವರ ಸಕ್ಸಸ್ ಅಥವಾ ಅವರ ಫೇಲ್ಯೂರ್ ಬಗ್ಗೆ ನೀವು ಮಾತಾಡೋದಾದ್ರೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫ್ರೆಂಡ್ಸ್.